ಹಾಯ್! ನಿಮ್ಗೆ ಯಾವಾಗ್ಲೂ ಸುಸ್ತಾಗ್ತಾ ಇರುತ್ತಾ? ಏನೇ ಕೆಲಸ ಮಾಡೋಕ್ಕೂ ಏನು ಶಕ್ತಿನೇ ಇಲ್ಲಪ್ಪ ಅಂತ ಅನಿಸ್ತಿರುತ್ತಾ? ಅಥವಾ ತುಂಬಾ ಹಸ್ವಾಗ್ತಿರುತ್ತಾ? ಯಾವಾಗ್ಲೂ ಎಷ್ಟೇ ತಿಂದ್ರು ತಿನ್ಬೇಕು, ತಿನ್ಬೇಕು ಅಂತ ಅನಿಸ್ತಾ ಇರುತ್ತಾ? ಅಥವಾ ಅದು ಇದು ತಿನ್ಬೇಕು ಅಂತ ಕ್ರೇವಿಂಗ್ ಆಗ್ತಾ ಇರುತ್ತಾ? ಅಥವಾ ನಮ್ಗೇನು ಕೆಲಸ ಮಾಡೋಕೇನು ಶಕ್ತಿನೇ ಇಲ್ಲ, ಮೂಡಿಲ್ಲ ಆ ಥರದ್ದೆಲ್ಲ ಅನಿಸ್ತಾ ಇರುತ್ತಾ? ಈ ಎಲ್ಲದಕ್ಕೂ ಕಾರಣ ನಿಮ್ಮ ದೇಹದಲ್ಲಿ ಅಥವಾ ನೀವು ತಿನ್ನೋ ಊಟದಲ್ಲಿ ಪ್ರೋಟೀನ್ ಕಡಿಮೆ ಆಗಿರೋದು ಇರಬಹುದು. ಪ್ರೋಟೀನ್ ಹಾಗೆ ಪ್ರೋಟೀನ್ ಯಾಕೆ ಬೇಕು ನಮ್ಮ ದೇಹಕ್ಕೆ? ಅದೆಲ್ಲ ಏನೆಲ್ಲ ಕೆಲಸ ಮಾಡುತ್ತೆ ಅಂತ ಅನ್ನೋದಾದ್ರೆ, ಮೇಲಿಂದ ನೋಡ್ಕೊಳ್ಳೋದಾದ್ರೆ ಅಥವಾ ಹೊರಗಿನಿಂದ ನೋಡೋದಾದ್ರೆ, ನಮ್ಮ ಕೂದಲು ಚೆನ್ನಾಗಿರ್ಬೇಕು ಅಂದ್ರೆ, ನಮ್ಮ ಉಗುರು ಚೆನ್ನಾಗಿರ್ಬೇಕು ಅಂದ್ರೆ, ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಗೆ ಪ್ರೋಟೀನ್ ಬೇಕು. ಜೊತೆಗೆ ನಾವು ದಿನನಿತ್ಯ ಕೆಲಸ ಮಾಡೋದಕ್ಕೆ ಸಹಕಾರಿಯಾಗಿರುವಂತಹ ನಮ್ಮ ಮಾಂಸಖಂಡಗಳು ಅದು ಸ್ಟ್ರಾಂಗ್ ಆಗಿರ್ಬೇಕು, ಅದು ಚೆನ್ನಾಗಿರ್ಬೇಕು, ಮಾಂಸಖಂಡಗಳು ಚೆನ್ನಾಗಿರ್ಬೇಕು, ಮಸಲ್ಸ್ ಚೆನ್ನಾಗಿರ್ಬೇಕು ಅಂತಂದ್ರೆ ಪ್ರೋಟೀನ್ ಬೇಕು. ನಮ್ಮ ದೇಹಕ್ಕೆ ಸ್ಟ್ರಕ್ಚರ್ ಕೊಡುವಂತಹದ್ದು ಮೂಳೆಗಳೇ ಆದ್ರೂ, ಸ್ಕೆಲಿಟನ್ ಆದ್ರೂನು ಕೂಡ ಆ ಸ್ಕೆಲಿಟನ್ಗೆ ಸಪೋರ್ಟಿವ್ ಆಗಿ ಇರುವಂತಹದ್ದು ಮಸಲ್ಸ್. ಮತ್ತೆ ನಮ್ಮ ಊಟದಲ್ಲಿ ನಾವು ಪ್ರೋಟೀನ್ ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ನಮ್ಗೆ ಹಸಿವು ಕಡಿಮೆ ಆಗುತ್ತೆ, ನಾವು ಯಾವಾಗ್ಲೂ ಹೊಟ್ಟೆ ತುಂಬ್ದಂಗಿರತ್ತೆ, ಜೊತೆಗೆ ನಮ್ಗೆ ಶಕ್ತಿ ಕೂಡ ಇರುತ್ತೆ, ಚೆನ್ನಾಗಿ ಎಲ್ಲ ಕೆಲಸಗಳನ್ನು ಮಾಡುವಷ್ಟು ಶಕ್ತಿ ಇರುತ್ತೆ, ಸುಸ್ತಾಗೋದಿಲ್ಲ, ನಮ್ಗೆ ಅದು ಇದು ತಿನ್ಬೇಕು ಅಂತ ಕ್ರೇವಿಂಗ್ಸ್ ಆಗೋದಿಲ್ಲ, ಜೊತೆಗೆ ವೆಯ್ಟ್ ಕೂಡ ನಮ್ದು ಮ್ಯಾನೇಜ್ ಆಗಿರತ್ತೆ, ಅಂದ್ರೆ ಏನು ತೂಕ ಜಾಸ್ತಿ ಆಗೋದನ್ನ ತಡೆಯುತ್ತೆ. ನಮ್ಮ ಮಾಂಸಖಂಡಗಳು ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ನಾವು ವಯಸ್ಸಾದವ್ರ ತರ ಕಾಣೋದಿಲ್ಲ. ನಮ್ಗೆ ನೋಡಿರ್ತೀರಾ, ಸ್ವಲ್ಪ ಏನಾದ್ರೂ ಮಸಲ್ ಲಾಸ್ ಆಯ್ತು ಅಂತಂದ್ರೆ ಸ್ವಲ್ಪ ಡ್ರೂಪಿ ಆಗಿ ಹಿಂಗೆ ಏಜ್ ಆದವ್ರ ತರ ಎಲ್ಲ ಕಾಣಿಸ್ತಿರ್ತೀವಿ. ಅದೆಲ್ಲ ಮಸಲ್ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಏಜ್ ಆದವ್ರ ತರ ಕಾಣಿಸಲ್ಲ. ನಾವು ಯಾವಾಗ್ಲೂ ಆಕ್ಟಿವ್ ಆಗಿ, ಎನರ್ಜೆಟಿಕ್ ಆಗಿ, ಯಾವಾಗ್ಲೂ ಹೆಚ್ಚು ಶಕ್ತಿಯಿಂದ ಕೆಲಸ ಮಾಡ್ತೀವಿ. ಹಾಗಾದ್ರೆ ಈ ಪ್ರೋಟೀನ್ ಅಷ್ಟೊಂದು ಅವಶ್ಯಕತೆನಾ ನಮ್ಮ ದೇಹಕ್ಕೆ? ನಮ್ ಪ್ರೋಟೀನ್ ನಾವು ತಿನ್ನೋ ಊಟದಲ್ಲೇ ಇರತ್ತಲ್ವಾ ಅಂತ ನೀವು ಕೇಳ್ಬೋದು. ಹೌದು, ಪ್ರೋಟೀನ್ ಒಂದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಕರಿತೀವಿ, ಅದರಲ್ಲಿ ಬಹುಮುಖ್ಯವಾದ ಬೇಕಾಗಿರುವಂತಹ ಒಂದು ಭಾಗ ಅಂತಾನೆ ಹೇಳ್ಬೋದು. ಯಾಕೆ ಯಾವಾಗ್ಲೂ ಎಲ್ಲರೂ ಪ್ರೋಟೀನ್ 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 ಅಂತ ಮಾತಾಡ್ತಾರೆ ಅಂತ ಅಂದ್ರೆ, ನಾವು ದಿನಕ್ಕೆ ಎಷ್ಟು ಪ್ರೋಟೀನ್ ಅವಶ್ಯಕತೆ ಇದೆಯೋ ನಮ್ಮ ದೇಹಕ್ಕೆ ಅಷ್ಟು ಪ್ರೋಟೀನ್ ನಾವು ತಿಂತಾ ಇಲ್ಲ ಅಂತ ಅಷ್ಟೇ. ಎಕ್ಸಾಂಪಲ್ ಹೇಳೋದಾದ್ರೆ, ನಾವಿವಾಗ ಒಂದು 50 ಕೆಜಿ ತೂಕ ಇದೀವಿ ಅಂತ ಅಂದ್ರೆ, ಒಬ್ಬ ನಾರ್ಮಲ್ ವ್ಯಕ್ತಿ 1 ಕೆಜಿ ತೂಕಕ್ಕೆ 1.2 ಗ್ರಾಮ್ಸ್ ಆಫ್ ಪ್ರೋಟೀನ್ ತಿನ್ಬೇಕು ಅಂತ ಹೇಳ್ತಾರೆ. ಅದು ಕೆಲವರು 0.8 ಗ್ರಾಮ್ ಸಾಕು ಅಂತ ಹೇಳ್ತಾರೆ, ಅಥವಾ 1 ಗ್ರಾಮ್ ಸಾಕು ಅಂತ ಹೇಳ್ತಾರೆ. ನಾವು ಆವರೇಜ್ 1 ಗ್ರಾಮ್ ಅಂತ ತಗೊಳ್ಳೋಣ. ನಾವು ಎಕ್ಸಾಂಪಲ್ ನಾವು ಒಂದು 50 ಕೆಜಿ ಇದೀವಿ ಅಂತಂದ್ರೆ ಅಟ್ಲೀಸ್ಟ್ ಒಂದು 50 ಗ್ರಾಮ್ ಪ್ರೋಟೀನ್ ಆದ್ರೂ ನಾವು ದಿನಕ್ಕೆ ತಿನ್ಲೇಬೇಕು. 50 ಗ್ರಾಮ್ ಅಷ್ಟೇ, ನಾವು ಎಷ್ಟೊಂದು ಊಟ ಮಾಡ್ತೀವಿ, ಅದ್ರಲ್ಲಿ 50 ಗ್ರಾಮ್ ಪ್ರೋಟೀನ್ ಇರಲ್ವಾ ಅಂತ ಕೇಳ್ಬೋದು. ಖಂಡಿತ ನಾವು ಗಮನ ಕೊಟ್ಟು ನಾವ್ ಏನ್ ತಿಂತೀವೋ ಅದನ್ನ ಗಮನ ಕೊಟ್ಟು ಕ್ಯಾಲೋರೀಸ್ ಎಷ್ಟು ತಿಂತೀವಿ, ಅದರಲ್ಲಿ ಪ್ರೋಟೀನ್ ಎಷ್ಟು ಗ್ರಾಮ್ ಇದೆ ಅಂತ ನೋಡಕ್ ಹೋದಾಗ ನಿಜವಾಗ್ಲೂ ನಮ್ಗೆ ಅದು ಶಾಕಿಂಗ್ ಅಂತಾನೆ ಅನ್ಸ್ಬೋದು. ನಾವ್ ಅದನ್ನ ಅರ್ಧ ಕೂಡ ರೀಚ್ ಆಗೋದಿಲ್ಲ. ನಮ್ಮ ಭಾರತೀಯ ಊಟದ ಶೈಲಿ ಏನಿದೆ, ಅಥವಾ ನಾವ್ ಇವಾಗ ಭಾರತೀಯ ಶೈಲಿ ಅನ್ನೋದಕ್ಕಿಂತ ನಾವ್ ಇವಾಗ ಏನ್ ಫಾಲೋ ಮಾಡ್ತಾ ಇದೀವೋ ಆ ಊಟದ ಶೈಲಿಯಲ್ಲಿ ಪ್ರೋಟೀನ್ಗಿಂತ ಕಾರ್ಬ್ಸ್ ಮತ್ತೆ ಫ್ಯಾಟೇ ಜಾಸ್ತಿ ಇರುವಂತದ್ದು. ನಮ್ಗೆ ಹಂಗಂತ ಹೇಳಿ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಫ್ಯಾಟ್ ನಮ್ಗೆ ಅವಶ್ಯಕತೆ ಇಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತ ಎಲ್ಲದೂ ಅವಶ್ಯಕತೆ ಇದೆ. ಅತಿಯಾದ್ರೆ ಅಮೃತನ ವಿಷ ಅಂತ ಗೊತ್ತಲ್ಲ, ಇದೊಂದು ಪದನ ನಾನು ಯಾವಾಗ್ಲೂ, ಇದೊಂದು ವಾಕ್ಯನ ನಾನು ಯಾವಾಗ್ಲೂ ಎಲ್ಲಾ ವಿಡಿಯೋದಲ್ಲೂ ಹೇಳ್ತೀನಿ ಇನ್ ಮುಂದೆ. ಯಾಕಂತಂದ್ರೆ ಫ್ಯಾಟು, ಕಾರ್ಬೋಹೈಡ್ರೇಟ್ಸ್ ಕೂಡ ನಮ್ಮ ದೇಹಕ್ಕೆ ಅವಶ್ಯಕ. ಆದ್ರೆ ಅದು ನಾವು ಎಷ್ಟು ಕನ್ಸ್ಯೂಮ್ ಮಾಡ್ಬೇಕು ಅಷ್ಟೊಂದು ಬಿಟ್ಟು ಅದಕ್ಕಿಂತ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರೋದ್ರಿಂದ ನಾವು ಇವಾಗ ಜೀವನ ಶೈಲಿಗೆ ಸಂಬಂಧಪಟ್ಟಂತೆ ಎಲ್ಲ ಕಾಯಿಲೆಗಳು, ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಸ್ಟ್ರೋಕ್ ಆಗ್ಲಿ, ಕ್ಯಾನ್ಸರ್ ಆಗ್ಲಿ, ಆತರ ಎಲ್ಲ ಕಾಯಿಲೆಗಳು ಬರ್ತಾ ಇರೋದು ಯಾವ್ದನ್ನ ಎಷ್ಟು ತಿನ್ಬೇಕು ಅಷ್ಟು ತಿಂದಲೆ, ಅಂದ್ರೆ ಈಗ ಫ್ಯಾಟು, ಕಾರ್ಬೋಹೈಡ್ರೇಟ್ಸ್ ಎಷ್ಟು ತಿನ್ಬೇಕಿತ್ತು ಅಷ್ಟು ತಿಂದಲೆ ನಾವು ಅದಕ್ಕಿಂತ ಡಬಲ್ ಅಷ್ಟು ಕನ್ಸ್ಯೂಮ್ ಮಾಡ್ತೀವಿ. ಆದ್ರೆ ಪ್ರೋಟೀನ್ ನಮ್ಗೆ ಎಷ್ಟು ಬೇಕಾಗಿರೋದು 1 ಕೆಜಿಗೆ 1 ಗ್ರಾಮ್ ಅಷ್ಟು ಪ್ರೋಟೀನ್ ಬೇಕು. ಅಂದ್ರೆ ನಾವು ಒಂದು 50 ಕೆಜಿ ಇದ್ರೆ 50 ಗ್ರಾಮ್ ಅಷ್ಟು ಪ್ರೋಟೀನ್ ಬೇಕು. ಅಷ್ಟನ್ನು ನಾವು ತಿನ್ನಕ್ ಆಗ್ತಲ್ಲ. ಅದ್ರ ಅರ್ಧದಷ್ಟು ನಾವು ಆವರೇಜ್ ಆಗಿ ನೋಡಕ್ ಹೋದಾಗ ಒಂದು 30 ಗ್ರಾಮ್ 40 ಗ್ರಾಮ್ ಒಂದು ದಿನಕ್ಕೆ ಕನ್ಸ್ಯೂಮ್ ಮಾಡ್ತೀವಿ. ಇಷ್ಟೆಲ್ಲಾ ಕೆಲಸ ಮಾಡೋ ಪ್ರೋಟೀನ್ ನಾವು ದಿನಕ್ಕೆ ಸಾಕಷ್ಟು ತಿಂತಾ ಇದೀವ? ನಾವು ಯೋಚನೆ ಮಾಡ್ತೀವಿ ಬರೀ ವೆಜಿಟೇರಿಯನ್ಸ್ ಅಥವಾ ವೀಗನ್ ಏನ್ ಫಾಲೋ ಮಾಡ್ತಾರೆ, ವೀಗನ್ ಡಯಟ್ ಏನ್ ಫಾಲೋ ಮಾಡ್ತಾರೆ ಅವ್ರಿಗೆ ಮಾತ್ರ ಪ್ರೋಟೀನ್ ಕೊರತೆ ಇರುತ್ತೆ ಅಂತ. ಜನರಲ್ ಆಗಿ ಹೇಳೋದಾದ್ರೆ ಈವನ್ ನಾನ್ ವೆಜಿಟೇರಿಯನ್ಸ್ ಕೂಡ ಪ್ರೋಟೀನ್ ಡಿಫಿಷಿಯನ್ಸಿಯಿಂದ ಬಳಲ್ತಾ ಇದ್ದಾರೆ ಅಂತಂದ್ರೆ ನೀವು ಯೋಚನೆ ಮಾಡ್ಬೋದು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಅಂದ್ರೆ ನಾವು ಅದ್ರ ಕಡೆ ಗಮನ ಕೊಡ್ಬೇಕಾ ಬೇಡವಾ ಅನ್ನೋದನ್ನ ನೀವು ಯೋಚನೆ ಮಾಡ್ಬೋದು. ಈವನ್ ನಾನ್ ವೆಜಿಟೇರಿಯನ್ಸ್ ಕೂಡ ವಾರಕ್ಕೆ ಒಂದ್ಸರಿನೋ 2 ಸರಿನೋ ಯಾವಾಗ್ಲೋ ಒಂದ್ಸರಿ ನಾನ್ ವೆಜ್ ತಗೊಂಡ್ ಬಂದು ತಿಂತಿರ್ತಾರೆ. ಬಿಟ್ರೆ ಬೇರೆದು ಪ್ರೋಟೀನ್ ಕಡೆ ಗಮನ ಕೊಡೋದಿಲ್ಲ. ಈವನ್ ಅವತ್ತು ತಿನ್ನೋದ್ರಲ್ಲೂ ಕೂಡ ಇಡೀ ಫ್ಯಾಮಿಲಿಗೆ ಅಂತ ಏನೋ ಸ್ವಲ್ಪ ತಗೊಂಡ್ ಬಂದು ತಿನ್ನೋದ್ರಿಂದ ಅವರಿಗೆ ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ಅವರಿಗೆ ಸಿಗೋದಿಲ್ಲ. ಹಾಗಾಗಿ ನಾವು ಪ್ರೋಟೀನ್ ನ ಕನ್ಸ್ಯೂಮ್ ಮಾಡೋದ್ರ ಕಡೆ ಗಮನ ಕೊಡ್ಲೇಬೇಕು. ಇದು ಯಾಕಂದ್ರೆ ತುಂಬಾನೇ ಮುಖ್ಯವಾಗಿರುವಂತಹ ವಿಷಯ. ನಮ್ಮ ಊಟದಲ್ಲಿ ಪ್ರೋಟೀನ್ ಅನ್ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳುವಂಥದ್ದು. ಹಾಗಾದ್ರೆ ನಮ್ಮ ಆಹಾರದಲ್ಲಿ ಪ್ರೋಟೀನ್ ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು, ಪ್ರೋಟೀನ್ ತಿನ್ನೋದು ಅಷ್ಟೊಂದು ಕಷ್ಟನಾ? ಅಥವಾ ನಮ್ಮ ಆಹಾರದಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ಅನ್ನು ನಾವು ತಿನ್ನುವಂಥದ್ದು ಅಷ್ಟೊಂದು ಕಷ್ಟನಾ ಅಂತ ನೀವು ಯೋಚನೆ ಮಾಡ್ಬೋದು. ಆದ್ರೆ ಖಂಡಿತ ಇಲ್ಲ. ನಮ್ಗೆ ನಮ್ಮ ಊಟದಲ್ಲಿ ಇಷ್ಟು ಗ್ರಾಮ್ ಪ್ರೋಟೀನ್ ಇರ್ಲೇಬೇಕಪ್ಪ ಅನ್ನೋ ಒಂದು ಕಾನ್ಶಿಯಸ್ ಎಫರ್ಟ್ ಹಾಕಿದ್ರೆ ಸಾಕು, ನಿಮ್ ತಲೆಯಲ್ಲಿ ಅದು ಬಂದ್ರೆ ಸಾಕು. ನಾವು ಏನೇ ಊಟ ಮಾಡೋವಾಗ್ಲೂ ಇದ್ರಲ್ಲಿ ಇಷ್ಟು ಗ್ರಾಮ್ ಪ್ರೋಟೀನ್ ಇದೆ ಅಂತ ಯೋಚನೆ ಮಾಡ್ಕೊಂಡು ನಾವು ಇಷ್ಟು ತಿನ್ಬೇಕು ಅಂತ ಯೋಚನೆ ಮಾಡ್ಕೊಂಡು ನೀವು ಊಟ ಮಾಡೋದಾದ್ರೆ ಖಂಡಿತ ನಾವು ರೆಗ್ಯುಲರ್ ಆಗಿ ಎಷ್ಟು ಗ್ರಾಮ್ ಪ್ರೋಟೀನ್ ನಾವು ಕನ್ಸ್ಯೂಮ್ ಮಾಡ್ಬೇಕು ಅಂತ ಇದೆಯೋ ಅಷ್ಟನ್ನ ನಾವು
ತಿನ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ರೀಸೆಂಟ್ ಆಗಿ ನಾನು ಎವ್ರಿ ಡೇ ಅಂದ್ರೆ ಪ್ರತಿದಿನ 60 ಗ್ರಾಮ್ ಪ್ರೋಟೀನ್ ನ ಕಂಪಲ್ಸರಿ ಕನ್ಸ್ಯೂಮ್ ಮಾಡ್ಬೇಕು ಅಂತ ಒಂದು ಟಾರ್ಗೆಟ್ ಹಾಕೊಂಡು ಒಂದು ಚಾಲೆಂಜ್ ಹಾಕೊಂಡು ಏನ್ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಅಷ್ಟೇ ನಾನು ನಾಳೆ ಏನ್ ತಿನ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದನ್ನ ಹಿಂದಿನ ದಿನಾನೇ ಮೀಲ್ ಪ್ಲಾನ್ ಮಾಡ್ಕೊಳ್ಳುವಾಗ ಇಂಥದ್ದು ಅಡಿಗೆ ಮಾಡ್ಬೇಕು ಅಂತ ನಾವ್ ಏನ್ ಡಿಸೈಡ್ ಮಾಡ್ಕೊಳ್ತೀವಿ ಹೆಣ್ಮಕ್ಳು ಹಿಂದಿನ ದಿನಾನೇ ಅದ್ರಲ್ಲೇನೆ ನಾವು ಯಾವ್ದಕ್ಕೆ ಎಷ್ಟೆಷ್ಟು ಪ್ರೋಟೀನ್ ಇರುತ್ತೆ, ನಾನು ಎಷ್ಟು ತಿಂದ್ರೆ ಅದ್ರಲ್ಲಿ ನಮ್ಗೆ ಎಷ್ಟು ಪ್ರೋಟೀನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಕೊಟ್ಕೊಂಡ್ರೆ ಸಾಕು. ಇನ್ನ ಪ್ರೋಟೀನ್ ನಾವು ನಮ್ಮ ಡಯಟ್ ಅಲ್ಲಿ ಈಸಿಯಾಗಿ ಇನ್ಕ್ಲೂಡ್ ಮಾಡ್ಕೊಳ್ಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾದ್ರೆ ಇವತ್ತಿನ ಪ್ರೋಟೀನ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ನಿಮ್ಮ ಯಾವ ಊಟದಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಿಸ್ ಇಸ್ ಅನಾಮಿಕಾ ಮುನಿ ಸೈನಿಂಗ್ ಆಫ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.